ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಮೋದಿ ಹೇಳಿಕೆಯ ಬಗ್ಗೆ ಇಲ್ಲಿ ತನಕ ಚರ್ಚೆ ಮಾಡ್ತಾ ಇದ್ವಿ. ಸಾಕಷ್ಟು ವಾದ ವಿವಾದಗಳಾಗಿದೆ. ಎಲ್ಲ ಹನುಮಂತಯ್ಯ, ಅಶ್ವಿನ್ ಮತ್ತೆ ಮೈಸೂರಿನಿಂದ ಗೋ ಮಧುಸೂದನ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಅಶ್ವಿನ್ ಅವ್ರಿಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಅಶ್ವಿನ್, ನೀವು ಹೇಳ್ತಾ ಇದ್ದೀರಿ ಏನೋ ಒಂದು ನಾಯಿ ಮರಿಗೆ ಹೇಳಿಕೆ ಕೊಟ್ಟರು, ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದನ್ನೇ ಒಂದು ದೊಡ್ಡ ಸುದ್ದಿ ಮಾಡ್ತಾ ಇದ್ದೀರಿ. ಆಮೇಲೆ ಅದು ಒಂದು ಭಾರಿ ದೊಡ್ಡ ಸುದ್ದಿ, ಅದು ಇದಕ್ಕೆ ಕ್ಷಮೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ತಾವು ಕೂಡ ಈ ರೀತಿ ಮಾತಾಡ್ತಾ ಇದ್ದೀರಿ. ಭಾಳ ಆಶ್ಚರ್ಯಕರ ಸಂಗತಿ. ಇಂಥ ಸ್ಟೇಟ್ಮೆಂಟ್ಗಳು ಎಂದೂ ಬಂದಿಲ್ವಾ? OIC ಎನ್ನುವಂಥ ಒಬ್ಬ ವ್ಯಕ್ತಿ ಹೈದರಾಬಾದಲ್ಲಿ ನಿಂತ್ಕೊಂಡು ಓಪನ್ ಆಗಿ ಬೈತಾರೆ, ನಾನು ನರಮೇಧ ಮಾಡ್ತೀನಿ ಅಂತ. ಪೊಲೀಸರು ಬಾಯಿ ಮುಚ್ಕೊಂಡ್ರಿ, ಯಾರನ್ನು ಕೊಲ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಥವ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಅಪ್ಪಿತಪ್ಪಿ ಮಾತಾಡಲ್ಲ. ಬಟ್ ಅವರು ಜಾಣ ಮೌನ ನಿಮ್ಗಳದು. ಬಟ್ ಅವರು ಮಾತಾಡಿದ ಮೇಲೆ ಏನಾಯ್ತು ಅವ್ರದ್ದು ಸ್ಥಿತಿ? ಪ್ರಶ್ನೆ ಬೇರೆ ಸರ್. ಅಲ್ಲ ಅವ್ರನ್ನ ಅವ್ರ ಸಮಾಜದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಗಿ. ವೈರಸ್ ಮೋದಿ ನೋಡಿ ಹೆಂಗ ಹನುಮಂತಯ್ಯ ನೋಡಿ ಹೆಂಗ್ ಮೌನ ಕೂತ್ಕೊಂಡಿದ್ದಾರೆ. ರಂಗನಾಥ್ ಒಂದು ಹೇಳಿ ನನಗೆ, ಆಯ್ತು ಅವರು ನಾಯಿನೇ ರೆಫರೆನ್ಸ್ ಮಾಡಿದ್ರೆ, ನಾಯಿ ಮರಿನೇ ರೆಫರೆನ್ಸ್ ಮಾಡಿದ್ರೆ ಹೇಳ್ಬೋದಲ್ಲಪ್ಪ, ನಾನು ನಾಯಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅಶ್ವಿನ್ ಅವರೇ ನೋಡಿ, ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ಗಳು ಬರಲಿಲ್ಲ, ತಮ್ಮಂತ ಥಿಂಕ್ ಟ್ಯಾಂಕರ್ಗಳ ಸ್ಟೇಟ್ಮೆಂಟ್ಗಳು ಬರಲಿಲ್ಲ ಇದ್ರ ಬಗ್ಗೆ. OIC ಅಂತವ್ರ ಬಗ್ಗೆ ನನಗೆ ಬಹಳ ಆಶ್ಚರ್ಯ. ಒಂದು ನಿಮಿಷ, ಕರೆಕ್ಟ್, ನಿಮ್ಮ ಆಶ್ಚರ್ಯ ಸರಿಯಾಗಿದೆ ರಂಗನಾಥ್. ಅದಕ್ಕೆ ಸುಮ್ಮನೆ ನಾನು ಮುಗಿಸ್ಲಿ. ರಂಗನಾಥ್, ಯಾರೇ ಈ ಕಂಟ್ರಿಯಲ್ಲಿ ಎನಿ ಕಮ್ಯುನಲ್ ಸ್ಟೇಟ್ಮೆಂಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಯಾರನ್ನಾಗಲಿ, ಅದು ವೆದರ್ ಮೋದಿ ಆಗಲಿ ಯಾರನ್ನಾಗಲಿ, ಈ ಥರ ಸ್ಟೇಟ್ಮೆಂಟ್ ಮಾಡೋರು ಅದಕ್ಕೆ ರೂಮ್ ಇಲ್ಲ, ಅದಕ್ಕೆ ಜಾಗ ಇಲ್ಲ. ಫೈನ್ ಸರ್, ಫೈನ್. ಹನುಮಂತನವರೇ ಸಂಕ್ಷಿಪ್ತವಾಗಿ ಹೇಳಿ ಮತ್ತೆ ಈ ವಿಚಾರಕ್ಕೆ ಬರೋಣ. OIC ಅವರು ಈ ತರ ಸ್ಟೇಟ್ಮೆಂಟ್ ಮಾಡಿದಾಗ ಇಡೀ ದೇಶ ಅವ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಇದು ಸೆನ್ಸ್ ಇರೋರು ಮಾಡೋ ಕಾಮೆಂಟ್ ಅಲ್ಲ ಅಂತ. ಆಮೇಲೆ ದೇಶ ವಿರೋಧಿ ಸ್ಟೇಟ್ಮೆಂಟ್ ಅಂತ OICಗೂ ಮೋದಿ ನೀವು ತಾಳೆ ಹಾಕಬಾರ್ದು. ಮೋದಿ ನಮ್ಮ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೊರಟಿರೋರು ಅಂಥವ್ರ ಕೈಗೆ ಇಡೀ 120 ಕೋಟಿ ಜನ ಇರ್ತಕ್ಕಂಥ ದೇಶವನ್ನ ಕೊಡಬೇಕಾದಂತ ಸ್ಥಿತಿ ಇವತ್ತು ನಮ್ಗೆ ಮುಂದೆ ಇಲ್ಲ. ನೀವು ಯಾವಾಗಲೂ ಬಹಳ ಸೆನ್ಸಿಟಿವ್ ಆಗೋದು ಯಾಕೆ ನೀವು ಇದನ್ನ ಚರ್ಚೆಗೆ ಎತ್ಕೊಂಡಿದ್ದೀರಿ ಅಂತ ಅಂದ್ರೆ, ಈ ದೇಶದ ಪ್ರಧಾನಿ ಆಗಬೇಕು ಅಂತ ಆಸೆ ಪಟ್ಟಿರೋ ಮನುಷ್ಯ, ಆಮೇಲೆ ಒಂದು ಬಹುದೊಡ್ಡ ಭಾರತೀಯ ಜನತಾ ಪಕ್ಷದಂತ ದೊಡ್ಡ ಪಕ್ಷವೊಂದು ಅವ್ರಿಗೆ ಬೆಂಬಲ ಕೊಡ್ತಾ ಇದೆ ಮತ್ತು ಅವ್ರ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದೆ. ಅದಕ್ಕಾಗಿ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಫೈನ್ ಹನುಮಂತನವ್ರೆ, ನಾನು ಒಂದು ಪ್ರಶ್ನೆ ನಾನು ಗೋ ಮಧುಸೂದನ್ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಗೋ ಮಧುಸೂದನ್ ಅವರೇ, ಈ ನಾಯಿ ಕಮೆಂಟ್ ಇಂಥ ಸಂದರ್ಭದಲ್ಲಿ ಬೇಕಾಗಿತ್ತ ಅನ್ನುವಂಥದ್ದು ಒಂದ್ ಸ್ವಲ್ಪ ಇನ್ಹ್ಯೂಮನ್ ಅಂತ ಅನ್ಸಲ್ವಾ? ಇದನ್ನ ನೋಡಿದ್ರೆ ಬೇಕಿತ್ತ ಈ ಸಂದರ್ಭದಲ್ಲಿ, ಇಂಥ ಸೂಕ್ಷ್ಮವಾದಂಥ ಸಂದರ್ಭದಲ್ಲಿ? ಪ್ಲೀಸ್ ಸರ್, ನೀವು ಒಂದು ಅರ್ಥ ಮಾಡ್ಕೋಬೇಕಾದದ್ದು, ದಟ್ ವಾಸ್ ಎನ್ ಇಂಟರ್ವ್ಯೂ. ಅದರಲ್ಲಿ ಹೇಳಿರುವಂಥದ್ದು ಕಾಂಟೆಕ್ಸ್ಚುಯಲ್. ಅದರಲ್ಲಿ ಒಂದು ನಾಯಿ ಮೇಲೆ ಕಾರ್ ಹೋದ್ರೆ ನಮ್ಗೆ ಎಷ್ಟು ದುಃಖ ಆಗುತ್ತೆ, ಅಷ್ಟು ಜನ ಸತ್ತಿರ್ಬೇಕಾದ್ರೆ ದುಃಖ ಆಗೇ ಆಗುತ್ತೆ. ನಮಗೆ ದುಃಖ ಇದೆ ಇದ್ರ ಹಿಂದೆ. ಅದ್ರ ಹಿಂದೆ ನಡೆದಂತ ಆ ಗೋಧ್ರಾ ಹತ್ಯಾಕಾಂಡದಲ್ಲಿ ಅಷ್ಟೊಂದು ಜನ ರಾಮ ಭಕ್ತರನ್ನ ಸುಟ್ಟು ಬಿಟ್ರು, ಅದ್ರ ಬಗ್ಗೆನೂ ದುಃಖ ಇದೆ. ಈ ದುಃಖದ ಬಗ್ಗೆ ಯಾರೂ ಸಹ ಇದ್ರ ಬಗ್ಗೆ ದುಃಖ ಆಗಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಅಂತೇಳಿ ದುಃಖದ ಬಗ್ಗೆ ಮಾತಾಡ್ತಾ ಇದ್ದದ್ದನ್ನ ನೀವು ಔಟ್ ಆಫ್ ಕಾಂಟೆಕ್ಸ್ಟ್ ತೆಗೆದುಕೊಂಡು ಏನೇನೋ ಅದಕ್ಕೆ ತಮ್ಮ ಅರ್ಥ ತೆಗೆದುಕೋತೀರಿ ಅಂತಂದ್ರೆ ಇದು ತುಂಬಾ ದುರ್ದೈವದ ಸಂಗತಿ. ಆದ್ರೆ ಇನ್ನೊಂದು ಮಾತನ್ನ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ OIC ಬಗ್ಗೆ. ಈ OIC ಯಾರು ಅಂತಂತಂದ್ರೆ, ನಮ್ಮ ಹೈದರಾಬಾದ್ನಲ್ಲಿ ರಜಾಕಾರ್ ಅಂತ ಹೇಳಿ ಅವನ ಮೊಮ್ಮಗ ಈತ. ಹೌದು. ಮತ್ತೆ ಇಂಡಿಯನ್ ಮುಸ್ಲಿಂ ಯೂನಿಯನ್, ಇಂಡಿಯನ್ ಮುಸ್ಲಿಂ ಲೀಗ್ ಇದೆಯಲ್ಲ, ಈಗ ಮುಸ್ಲಿಂ ಲೀಗ್ OIC. ನೇರ ಪ್ರಶ್ನೆ ಬರ್ತೀನಿ, ನನ್ನ ನೇರ ಪ್ರಶ್ನೆ ತಮಗೆ. ಒಂದ್ ನಿಮಿಷ, ಈ ರೀತಿಯ ಸ್ಟೇಟ್ಮೆಂಟ್ ಮುಖಾಂತರ ನರೇಂದ್ರ ಮೋದಿ ಅವರ ಉದ್ದೇಶ ಏನಾಗಿತ್ತು? ಹಿಂದೂ ವೋಟ್ ಪೊಲರೈಸ್ ಮಾಡುವಂತ ಪ್ರಯತ್ನ ಇದಾ ಅನ್ನುವಂಥದ್ದು ಉತ್ತರ ಕೊಡಿತಾವು? ಇಲ್ಲ ಸರ್, ಖಂಡಿತ ಅದಲ್ಲ. ನಮ್ಮೆಲ್ಲರ ಮನಸ್ಸಿನಲ್ಲಿ ಗೋಧ್ರಾ ಘಟನೆಯ ಬಗ್ಗೆ, ಗೋಧ್ರೋತ್ತರ ಘಟನೆಗಳ ಬಗ್ಗೆ ತುಂಬಾ ದುಃಖ ಇದೆ. ಸತ್ತವರು ಮುಸಲ್ಮಾನರು ಇರ್ಬೋದು, ಹಿಂದೂಗಳಿರ್ಬೋದು, ಅವರೆಲ್ಲರೂ ನಮ್ಮ ಭಾರತೀಯರು, ಅವರೆಲ್ಲರೂ ನಮ್ಮ ಪ್ರಜೆಗಳು, ಅವರೆಲ್ಲರೂ ನಮ್ಮ ಅಣ್ಣ ತಮ್ಮಂದ್ರು. ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಭೇದ ಭಾವ ನಾವು ಯಾವತ್ತೂ ಮಾಡಿಲ್ಲ, ಇವತ್ತೂ ಮಾಡಲ್ಲ. ಈಗ ಇವರು ಇದನ್ನ ಬೇಕಂತ ತಿರುಚಿ ತಮ್ಮ ಅನುಕೂಲಕ್ಕೆ ತಕ್ಕಾಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳ್ಳಿಕ್ಕೆ ಇವರು ಮಾಡ್ತಾ ಇದ್ದಾರೆ. ಬಿಟ್ರೆ ಮೋದಿಯನ್ನ ಈ ಕಾರಣಕ್ಕೋಸ್ಕರವಾಗಿ
ಕಟಕಟೆಯಲ್ಲಿ ನಿಲ್ಲಿಸಬೇಕಾದಂತ ಅವಶ್ಯಕತೆನೂ ಇಲ್ಲ. ಓಕೆ ಅಶ್ವಿನ್. ಸರ್ ನಿಮ್ಮ ಮೆಚ್ಯೂರಿಟಿ ಲೆವೆಲ್ಲು ಮೋದಿ ಅವರಿಗೆ ಅಷ್ಟಿದ್ರೆ ಸಾಕು ಸರ್. ಭಾಳ ಮೆಚ್ಯೂರ್ಡ್ ಸ್ಟೇಟ್ಮೆಂಟ್ ಕೊಟ್ರಿ ಸರ್ ತಾವು. ತುಂಬ ಇಷ್ಟ ಬಂತು. ಇಲ್ಲ ಸರ್ ಒಂದು ಮಧುಸೂದನ್, ದಯಮಾಡಿ ಮಧುಸೂದನ್. ಸರ್ ದಯಮಾಡಿ ನೀವು ಅಶ್ವಿನ್ ಅವರು ನನಗೆ ಕಾಣಿಸ್ತಾ ಇಲ್ಲ ನೀವು ಹೇಗಿದ್ದೀರೋ ಏನ್ ಕತೆ ಈಗ ನೋಡಿ ಕಾಣಿಸ್ತಾ ಇದೆ ನೋಡಿ ಈಗ. ಇಲ್ಲ ದಯಮಾಡಿ ಮುಂದೆ ಇಲ್ಲ ಅನ್ಸುತ್ತೆ. ಅಲ್ಲ ನನಗೆ ಕಾಣಿಸ್ತಾ ಇಲ್ಲ, ನಾನು ಇಲ್ಲಿ ಹೊರಗಡೆ ಕೂತಿದ್ದೀನಿ ಕತ್ಲೆ ನೀವು ಕೋಣೆಯಲ್ಲಿ. ಕಾಣಿಸ್ತಾ ಇದ್ದೀರಿ. ಓಕೆ ನಮಗೆ ಕಾಣಿಸ್ತಾ ಆದ್ರೆ ನೀವು ಆದ್ರೆ ನೀವು ಮೋದಿ ಅವರ ಮೆಚುರಿಟಿ ಬಗ್ಗೆ ಮಾತನಾಡ್ಲಿಕ್ಕೆ ತಮ್ಮ ಮೆಚುರಿಟಿ ಏನು ಅನ್ನೋದು ನನಗೆ ಗೊತ್ತಿಲ್ಲ, ತಮ್ಮ ಸಮಾಜದ ಸೇವೆ ಏನು ಅನ್ನೋದು ಗೊತ್ತಿಲ್ಲ, ತಮ್ಮ ಈ ದೇಶಕ್ಕೆ ಕೊಡುಗೆ ಏನು ಅನ್ನೋದು ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ದಯಮಾಡಿ ಅಂತ ಮಹಾನ್ ನಾಯಕರು ಮೂರು ಸರಿ ಚೀಫ್ ಮಿನಿಸ್ಟರ್ ಆಗಿರುವಂತವ್ರು, ಇಡೀ ಕಾಂಗ್ರೆಸ್ ಇವರೆಲ್ಲರನ್ನು ಸಹ ಇಡೀ ಮೀಡಿಯಾನ ತಿರುಗಾಕೊಂಡು ಗೆದ್ದು ಬಂದಿರುವಂತ ವ್ಯಕ್ತಿಯನ್ನ ಅವರ ಮೆಚುರಿಟಿ ಬಗ್ಗೆ, ಇಡೀ ಗುಜರಾತ್ನ ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡಿರೋಂಥ ವ್ಯಕ್ತಿಯ ಬಗ್ಗೆ ಅಮೆರಿಕ, ಇಂಗ್ಲೆಂಡ್, ಚೈನಾ, ಜಪಾನ್ ಎಲ್ಲವೂ ಸಹ ಯಾರನ್ನ ಹೊಗಳ್ತಾ ಇದೆಯೋ ಅಂತ ವ್ಯಕ್ತಿಯ ಮೆಚುರಿಟಿ ಬಗ್ಗೆ ಮಾತನಾಡ್ಲಿಕ್ಕೆ ನಾನಂತೂ ಮೆಚ್ಚುಲ್ಲ. ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀರಿ ಮಧುಸೂದನ್? ಸರ್ ಅಲ್ಲ, ಮಧುಸೂದನ್, ಇಷ್ಟೊಂದು ಸುಳ್ಳು ಯಾಕೆ ಹೇಳ್ತೀರಿ ನೀವು? ಸರ್ ಅಮೆರಿಕ ವೀಸಾ ಕೊಡೋಕೆ ರೆಡಿ ಇಲ್ಲ ಅವ್ರಿಗೆ. ಅಲ್ಲ ರೀ, ಅಮೆರಿಕ ವೀಸಾ ಕೊಡೋಕೆ ರೆಡಿ ಇಲ್ಲ ಅಂತ ಹೇಳಿ ಬಿಟ್ಕೊಡಲ್ಲ ಅಂತ ಹೇಳಿ ಅಮೆರಿಕದವ್ರು ವೀಸಾ ಕೊಟ್ಟಿಲ್ಲ. ಆ ಅಮೆರಿಕ ದೇಶ ಹೊಗಳ್ತಾ ಇದೆ ಅಂತ ಹೇಳ್ತಿರಲ್ರಿ. ಅವರನ್ನ ಆಮೇಲೆ ನಿಮಗೆ ಅಲ್ಲಲ್ಲ ಮಧುಸೂದನ್, ನೀವು ರಾಷ್ಟ್ರಪ್ರೇಮಿ, ರಾಷ್ಟ್ರಭಕ್ತರೇ. ಈ ರಾಷ್ಟ್ರಭಕ್ತರಿಗೆ ಅಮೆರಿಕ, ಜಪಾನ್ ಹೊಗಳೋದು ಮುಖ್ಯವಾದ ಸಂಗತಿ, ಭಾರತೀಯರು ಹೊಗಳ್ಬೇಕಲ್ವೇನಪ್ಪ? ಓಕೆ ಫೈನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಅಶ್ವಿನ್. ಥ್ಯಾಂಕ್ ಯು ವೆರಿ ಮಚ್ ಹನುಮಂತನವರೇ. ಥ್ಯಾಂಕ್ ಯು ವೆರಿ ಮಚ್ ಗೋ ಮಧುಸೂದನ್. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ವಿ. ಒಟ್ಟಾರೆಯಾಗಿ ಯಾವ ಒಂದು ಹಿನ್ನೆಲೆಯಲ್ಲಿ ಕೊಟ್ಟರು ಮೋದಿ ಇಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಗೊತ್ತಿಲ್ಲ, ಸಹಜವಾಗಿ ಬಂತು ಅಥವಾ ಇಂಟೆನ್ಷಿಯಲಿ ಬಂತು ಅನ್ನುವಂಥದ್ದು, ಅದರ ಸಾಧಕ ಬಾಧಕಗಳೇನು, ಅದರ ಆಳ ಆಗಲಗಳೇನು ಅದನ್ನು ಹುಡುಕುವಂಥ ಪ್ರಯತ್ನ ಮಾತ್ರ ಆಗಿದೆ ಅನ್ನುವಂಥದ್ದು. ಆದರೆ ಒಂದು ಮಾತು ಮಾತ್ರ ನಿಜ, ರಾಜಕಾರಣಿಗಳು ಯಾವುದೇ ಮಾತನಾಡಿದ್ರೆ ಅದು ಮೋದಿ ಆಗಿರ್ಬೋದು ಅಥವಾ ಇನ್ಯಾರೋ ಆಗಿರ್ಬೋದು, ಅದಕ್ಕೆ ಸಾಕಷ್ಟು ಅರ್ಥಗಳಿರುತ್ತೆ. ಲಾಭ ಇಲ್ದೇನೆ, ಒಂದು ಸಮಾಜಕ್ಕೊಂದು ಸಂದೇಶ ಕೊಡಬೇಕು ಅನ್ನುವಂಥ ಮನೋಭಾವನೆ ಇಲ್ದೇನೆ ಸುಮ್ಮನೆ ಮಾತಾಡುವಂಥವರಲ್ಲ. ಈ ಸಂದೇಶ ಏನು ಅನ್ನುವುದು ಬಹುಶಃ ಈ ಒಂದು ದೊಡ್ಡ ಚರ್ಚೆ ಏನಾಗಿದೆಯಲ್ಲ, ಈಗ ಚರ್ಚೆ ನಡೀತಾ ಇದೆ, ಇನ್ನು ನಿರಂತರವೂ ಕೂಡ ಇದು ಆಗುವಂಥ ಸಾಧ್ಯತೆಗಳಿದೆ. ಸೊ ಇಂಥದ್ದಾಗಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇಂಥ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಿರುವಂಥದ್ದು. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳ ಜೊತೆಗೆ ನ್ಯೂಸ್ ಅವರ್ನಲ್ಲಿ ಹಾಜರಾಗ್ತೀವಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.